ನಮಸ್ಕಾರ, ನಾನು ಅನುಪಮ. ಇವತ್ತು ನಾನು ನಮ್ಮ ರಾಯಚೂರು ಸ್ಪೆಷಲು ಮಂಡಾಳು ಒಗ್ಗರಣೆ, ಸುಸ್ಲಾನು ಅಂತಾರೆ, ಕಡಲೆ ಪುರಿ ಒಗ್ಗರಣೆನೂ ಅಂತಾರೆ, ಮಂಡಕ್ಕಿ ಒಗ್ಗರಣೆ ಅಂತಾರೆ. ಇದು ನಮ್ಮ ರಾಯಚೂರು ಕಡೆ ಭಾಳನೇ ಮಾಡೋದು ನಾವು. ಬರ್ರಿ ಇದನ್ನು ಹೆಂಗೆ ಮಾಡೋದಂತ ನೋಡೋಣ. ಇದು ನಮ್ಮ ರಾಯಚೂರಲ್ಲಿ ಒಂದು 2-3 ಪ್ಲೇಸಸ್ ಅವ, ಅಲ್ಲಿ ಮಾತ್ರ ಅಥೆಂಟಿಕ್ ಒಂದು ಸೇಮ್ ಟೇಸ್ಟೇ ಸಿಗೋದು ಇದು. ಅದಕ್ಕೆ ನಾನು ಇದನ್ನು ಒಂದು ವಿಡಿಯೋ ನೋಡಿದ್ದೆ, ನಾನು ಯಾಕೆ ಮಾಡಬಾರ್ದು ನಮ್ಮ ಊರಿನ ಸ್ಪೆಷಲ್ ಅಂತ ನಾನಿವತ್ತು ಟ್ರೈ ಮಾಡಿ ತೋರಿಸ್ತೀನಿ. ಇದು ನಾನು ಉಪ್ಪಿರೋದು ಮಂಡಾಳು ತೊಗೊಂಡಿನಿ, ಅಂದರೆ ಕಡಲೆ ಪುರಿನ. ಇದು ಒಂದು 3 ಬೌಲಷ್ಟು ತೊಗೊಂಡಿನಿ. ಫಸ್ಟ್ ಇದನ್ನು ನೀರು ಹಾಕಿ ನೆನಿಲಿಕ್ಕೆ ಬಿಡ್ತೀನಿ. ಇದನ್ನು ಕ್ಲೀನ್ ಮಾಡಿಕೊಂಡೇ ತೊಗೊಂಡಿದ್ದೆ ಇದನ್ನು ನಾನು. ಈಗ ನೆನೆಯೋವರೆಗೆ ಫಸ್ಟು ಒಗ್ಗರಣೆ ಮಾಡೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಇದು ಎಣ್ಣೆ ಕಾದ್ಮೇಲೆ ಮಾಮೂಲಿ ಜೀರಿಗೆ, ಆಮೇಲೆ ಸಾಸಿವೆ, ಬೇಕಂದರೆ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು. ಆಮೇಲೆ ಸ್ವಲ್ಪ ಕರಿಬೇವು, ಹಸಿಮೆಣಸಿಕಾಯಿ, ಸಣ್ಣ ಹೆಚ್ಕೊಂಡಿರೋದು ಉಳ್ಳಾಗಡ್ಡಿ, ಈರುಳ್ಳಿ ಇದನ್ನು ಹಾಕ್ಕೊಂಡು ಫಸ್ಟು ಉಳ್ಳಾಗಡ್ಡಿ ಬೇಯೋವರೆಗೂ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ನೀವು ಖಾರ ಜಾಸ್ತಿ ತಿಂತೀರಾ, ಹಸಿಮೆಣಸಿಕಾಯಿ ಜಾಸ್ತಿ ಹಾಕ್ಕೋಬೋದು. ನಾನು 2 ಹಾಕ್ಕೊಂಡಿನಿ ಮೀಡಿಯಮ್ ಖಾರದ್ದು. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಆಲ್ಮೋಸ್ಟ್ ಒಂದು ಸ್ವಲ್ಪ ಬೆಂದಿದೆ ಉಳ್ಳಾಗಡ್ಡಿ. ಇವಾಗ ಒಂದು ಸಣ್ಣದು ಮೀಡಿಯಮ್ ಸೈಜು ಟೊಮ್ಯಾಟೊ ಹಾಕ್ಕೊಂಡಿನಿ ನಾನು. ಇದು ಟೊಮ್ಯಾಟೊನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹಾಲು. ಇದು ನೀವು ಹಾಲು ಹಾಕಿ ಮಾಡೋದಕ್ಕೆ ಭಾಳ ಮೆತ್ತಗೆ ಇರ್ತದೆ. ಆಮೇಲೆ ನೀವು ಇವಾಗ ಇದನ್ನು ಮಾಡಿಟ್ಟು 1 ಅವರ್ ಆದಮೇಲೆ ತಿಂದ್ರೂ ಅದೇ ಥರ ಮೆತ್ತಗಿರ್ತದೆ. ಈಗ ಇದು ಆದಮೇಲೆ ನಾನೊಂದು ಸ್ವಲ್ಪ ಅದು ನೆಂದಿರೋ ಮಂಡಾಳೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಲಿಕ್ಕೆ ಬಿಟ್ಟೆ. ಇವಾಗ ಲಾಸ್ಟಿಗೆ ಬೆಂದಮೇಲೆ 1-2 ಟೇಬಲ್ ಸ್ಪೂನಷ್ಟು ಪುಟಾಣಿ ಪುಡಿ, ಅಂದರೆ ಹುರಿಗಡಲೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ ಇದು ಎಷ್ಟು ಮೆತ್ತಗೆ ಬಂದಿದೆ. ಏನಿಲ್ಲ, ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹಾಲಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಸರ್ವ್ ಮಾಡಿದರೆ ಆಯಿತು. ಇಷ್ಟು ಸುಲಭನೇ ಇದೆ. ಎಲ್ಲರೂ ಇದನ್ನು ಟ್ರೈ ಮಾಡಿರಿ. ನಮ್ಮ ರಾಯಚೂರು ಸ್ಪೆಷಲ್ ಮಂಡಾಳು ಒಗ್ಗರಣೆನ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ಕಾರ.